ಹಾಗೇನೇ ಗಜಸೇನೆ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಘವೇಂದ್ರ ಅವರು, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಈಗ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ನಮ್ಮ ಕಿರಿಕಿರಿ ಆಗಬೇಕು, ಪೊಲೀಸರ ಸಹವಾಸ ಆಗಬೇಕು ಅಂತೇಳಿ ಅರ್ಧದಷ್ಟು ದಂಡವನ್ನು ಕಟ್ಟಿ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಸಾರಿಗೆ ಇಲಾಖೆ ಬಂದಾಗ ಆ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾಕೆ ಹಿಂದೆಟ್ಟನ್ನು ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಸಾರಿಗೆ ಇಲಾಖೆಯ ಮೇಲೆ ಜನಗಳಿಗೆ ಭಯ ಇಲ್ಲ ಅಂತ ಆಯಿತು. ಪೊಲೀಸ್ ಇಲಾಖೆಯಲ್ಲಿ ಮಾತ್ರ 90% 100%ವರೆಗೂ ದುಡ್ಡು ಕಲೆಕ್ಷನ್ ಆಗಿದೆ, ದಂಡ ಕಲೆಕ್ಷನ್ ಆಗಿದೆ ಅಂದಮೇಲೆ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ RTO ಅಧಿಕಾರಿಗಳ ಮೇಲೆ ಮತ್ತು ಸಾರಿಗೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳ ಮೇಲೆ ಭಯ ಇಲ್ಲ. ಭಯ ಯಾಕಿಲ್ಲಪ್ಪ ಅಂದರೆ ಸಾರಿಗೆ ಇಲಾಖೆಯ ಅಧಿಕಾರಿ RTO ಅಧಿಕಾರಿಗಳು ಪಾಪ ನಿವೃತ್ತ ಅಧಿಕಾರಿಗಳು ಇದ್ದಾರೆ. ಏನಾಗ್ಬಿಟ್ಟಿದೆ, ಒಬ್ಬ RTO ಅಧಿಕಾರಿ 4 ಜನ ಬ್ರೋಕರ್ಗಳನ್ನು ನೇಮಕಾತಿ ಮಾಡ್ಕೊತಾರೆ ಒಂದು RTO ಆಫೀಸಲ್ಲಿ. ಈಗ ಸ್ವಲ್ಪ ಕಡಿಮೆ ಆದ್ರೂ ಅದು ಸತ್ಯ. ಅದು ಮಧ್ಯವರ್ತಿಗಳು ಬ್ರೋಕರ್ ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳು ಭರವಸೆಗಳು ಕೊಡ್ತಾರೆ. ನೀನು ಯಾಕೆ ದಂಡ ಕಟ್ತೀಯ, ಬಿಡಯ್ಯೋ, 50% ಆದ್ರೇನು 100% ಆದ್ರೇನು, ನಾನು ನೋಡ್ಕೊತೀನಿ, ನಿಮ್ಗೆ FC ಮಾಡಿಸ್ಕೊಡ್ತೀನಿ, ನಿನಗೆ ಇನ್ನೊಂದು ರಿನ್ಯೂವಲ್ ಮಾಡಿಕೊಡ್ತೀನಿ, ನಿನಗೆ DL ಬೇಕಾ ಮಾಡಿಸ್ಕೊಡ್ತೀನಿ. ಈ ಮಧ್ಯವರ್ತಿಗಳಿಂದಲೇ ವ್ಯವಹಾರಗಳು ಮಾಡಿಸ್ತಾರೆ ಅವರು. ನೀವು ಈಗ ಭ್ರಷ್ಟಾಚಾರನ ತಗೊಂಡಾಗ ನಾವು ನೇರವಾಗಿ ಕಾಣೋದು ಪೊಲೀಸ್ ಇಲಾಖೆ, ನಮಗೆ ಕಣ್ಣಿಗೆ ಕಾಣೋದು. ಅದರ ಹೊರತುಪಡಿಸಿ ಎರಡನೇ ಏನಾದರೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದರೆ ಅಧಿಕಾರಿಗಳು ನೋಡ್ಬೇಕು ನೀವು. ಅಂದರೆ ಈಗ ನಿವೃತ್ತಿ ಆಗಿರ್ತಾರೋ ಅಥವಾ ಅವರು ಆ ಅಧಿಕಾರದಲ್ಲಿ ಇರಬೇಕಾದಾಗ ನೀವು ಅವ್ರದ್ದು ತೋಟಗಳು, ಬಂಗ್ಲೆಗಳು, ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಏನೂ ಭ್ರಷ್ಟಾಚಾರ ಮಾಡ್ದಂಗೆ ಅಧಿಕಾರವಧಿಯಲ್ಲಿ ಅವರ ತಗೊಳ್ಳೋಂಥ ಸಂಬಳದಲ್ಲಿ ಅಷ್ಟೆಲ್ಲ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗತ್ತಾ, ಆ ರೀತಿ ಬಂಗ್ಲೆಗಳು ಕಟ್ಟೋಕ್ಕಾಗತ್ತಾ ಅನ್ನೋದೊಂದು ಈಗ ಭ್ರಷ್ಟಾಚಾರ ಮಾಡ್ಯಾರ ಅಥವಾ ಮಾಡಿಲ್ವ ಅನ್ನೋದು ಅದೊಂದು ಎಕ್ಸ್ಟ್ರಾ ಪ್ರಶ್ನೆ, ನಮ್ಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಏನಾಗಿದೆ ನೋಡಿ, ನೀವು ಯಾವುದೇ RTO ಆಫೀಸಿಗೆ ಹೋಗಿ, ಈ ಮುಂಚೆಲ್ಲ ನೀವು ಅಲಂಕಾರ ಪ್ಲಾಜಾಗೆ ಹೋದರೆ ನಮ್ಮನ್ನು ಎಳ್ಕೊಂಡು ಹೋಗೋರು ಕೈ ಹಿಡಿದು, ಬಾ 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 ಬಟ್ಟೆ ನಮ್ಮಲ್ಲಿ ತಗೋ ಅಂತ. ಕೆಲವೊಂದು RTO ಆಫೀಸಲ್ಲಿ ಅದೇ ಪರಿಸ್ಥಿತಿ ಇದೆ. ಏನು ಬೇಕು, ಏನು ಮಾಡ್ತಾಯಿದ್ದೀರಾ? ಆಮೇಲೆ ನೋಡಿರಿ, ನಾಯಿ ಕೋಡೆಗಳ ಥರ ಈ ಡ್ರೈವಿಂಗ್ ಸ್ಕೂಲ್ಗಳು. ನಿಮಗೆ ಆ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಅವ್ರು ಕಲಿಸ್ತಾರೋ ಬಿಡ್ತಾರೋ ನೋಡಿ. ಒಂದು DL ನಿಮಗೆ ಡ್ರೈವಿಂಗ್ ಕಲಿಸೋದಕ್ಕೆ 7,500, 10,000, 15,000 ಈ ಡ್ರೈವಿಂಗ್ ಸ್ಕೂಲ್ಗಳ ಸಮೇತ ಸುಮಾರು ಬರೀ ನಮ್ಮ ಅಂಥ ಸಂಘಟನೆಗಳ ಹೆಸರು ಹೇಳ್ಕೊಳ್ಳೋದು, ಅಧಿಕಾರಿಗಳ ಹೆಸರು ಹೇಳ್ಕೊಳ್ಳೋದು. ಈ ಡ್ರೈವಿಂಗ್ ಶಾಲೆಗಳಿಂದ ಫಸ್ಟು ಬ್ರೋಕರ್ ವೃತ್ತಿ ಪ್ರಾರಂಭ. ಅಲ್ಲಿ ನಿಮಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ನೀವು ಬಲಾಢ್ಯರು ಶ್ರೀಮಂತರು ಮಕ್ಕಳು ಅಂದರೆ ಡ್ರೈವಿಂಗೇ ಕಲಿಸಲ್ಲ ರೀ. ಅವರು ಡ್ರೈವಿಂಗೇ ಕಲಿಸಲ್ಲ, ರೋಡಲ್ಲೇ ಇರಲ್ಲ, ಸುಮ್ಮನೆ ಡ್ರೈವಿಂಗ್ ಇದನ್ನು ನಿಮಗೆ DL ಕೊಡ್ತಾರೆ, LL ಕೊಡ್ತಾರೆ, ನಿಮಗೆ ಅವನು ಸಕ್ರಿಯ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇವೆಲ್ಲ ಕಡಿವಾಣಗಳು ಎಲ್ಲಿಂದ ಆಗುತ್ತೆ ಇವತ್ತು ನೋಡಿ. ಆಮೇಲೆ ಆ ರೀತಿ ಆದಾಗ ಈಗ ಏನಾಗುತ್ತೆ, ಸಿಟಿ ಒಳಗಡೆ ಗಾಡಿಗಳು ಪೊಲೀಸವ್ರು ಹಿಡಿತಾರಪ್ಪ, ಹಿಡಿದ ತಕ್ಷಣ ಅದು ಪೊಲೀಸ್ ಅವ್ರಿಗೆ ಎಷ್ಟಾಗಿದೆ ಅಂತ ಹೇಳಿ ದಂಡನೆ ಮಾಡ್ತಾರೆ. ಈ RTO ಅಧಿಕಾರಿಗಳು ಬೆರಳೆಣಿಕೆ ಅಷ್ಟು ಎಲ್ಲೋ ಒಂದು ಕಡೆಗೆ ಯಾವತ್ತೋ ಒಂದಿನ ಕಣ್ಣಿಗೆ ಕಾಣಿಸ್ತಾರೆ. ಯಾರು ಕೂಡ ಮಧ್ಯ ಹಿಡಿಯಲ್ಲ. ಯಾಕೆಂದರೆ RTO ಅಧಿಕಾರಿಗಳಿಗೆ ಈ ಚಿಕ್ಕ ಪುಟ್ಟ ಗಾಡಿಗಳದು ಬೇಕಾಗಿಲ್ಲ. ಅವರಿಗೆ ದೊಡ್ಡ ದೊಡ್ಡ ಲಾರಿಗಳು ಬೇಕು. ಈ ಅಕ್ಕಿ ಲೋಡ್ಗಳು ಕಳ್ತನ ಹೋಗೋಂಥದ್ದು, ಬೇರೆ ಬೇರೆ ತರಕಾರಿಗಳು, ಅದೆಲ್ಲ ಮಾಮೂಲಿ ಫಿಕ್ಸ್ಗಳಾಗ್ಬಿಟ್ಟಿದೆ. ನಿಮಗೆ ಗವರ್ಮೆಂಟಲ್ಲಿ ಮಾಮೂಲಿ ಫಿಕ್ಸ್ ಆಗಿರೋದ್ರಿಂದ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಬ್ರೋಕರಿಗೂ ಈ ಒಂದು ದಂಡ ಕಟ್ಟ ಅಂಥವ್ರು ಪರಿಚಿತರಾಗಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪರಿಚಿತರಾಗಿದ್ದಾಗ ನಮ್ಮ ಅಧಿಕಾರಿ ಇದ್ದಾರೆ ಬಿಡ್ರಿ, ನಮ್ಮ ಆಫೀಸರ್ ಇದ್ದಾರೆ, ಏನೂ ಆಗಲ್ಲ, ನೆಕ್ಸ್ಟ್ ಇನ್ನೊಂದು ಆಫರ್ ಬಿಡ್ತಾರೆ. ಸರ್ಕಾರದಲ್ಲಿ ಹೆಂಗೂ ದುಡ್ಡಿಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟು ಹಾಳು ಮಾಡಿದ್ದಾರೆ. ಇನ್ನೊಂದು ಭಾಗ್ಯ ಬಂದ ಈಗ 50% ಇದೆ. ಇನ್ಯಾರು DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದರೆ ಅದನ್ನು 70% ರೇಂಜ್ ಮಾಡ್ತಾರೇನೋ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಇದು ಈ ರೀತಿ ಕಾಲಹರಣ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಈ ಸಾರಿಗೆ ಇಲಾಖೆ ಮತ್ತೆ ವಾಹನ ಮಾಲೀಕರ ನಡುವೆ ಯಾವ ರೀತಿಯ ಸಂವಹನ ಇರಬೇಕಾಗತ್ತೆ? ಡಾಕ್ಯುಮೆಂಟ್ಸ್ ಇಂದ ಹಿಡಿದು DL ಆಗಿರ್ಬೋದು, ಎಲ್ಲವೂ ಆಗಿರಲಿ, ಅದೆಲ್ಲವೂ ಕೂಡ ಸಾರಿಗೆ ಇಲಾಖೆಯಿಂದ ಸರಿಯಾಗಿ ಸಿಗ್ತಾ ಇದೆಯಾ? ಈಗ ಸಾರ್ ಹೇಳಿದರು, ನಮಗೆ ಈಗ ಫಸ್ಟ್ RC ಬುಕ್ ಕೊಡೋದು, ಒಂದು ನೋಂದಾಯಿತ ಗಾಡಿ ಮಾಡೋದೇ ಇವರು RTO ಆಫೀಸರು, ಸಾರಿಗೆ ಇಲಾಖೆಯವರು. ನಾವು ಗಾಡಿ ನೋಂದಣಿ ಮಾಡೋದಕ್ಕೆ ಫೈಲ್ ಹೋಗೋದೇ ಫಸ್ಟ್ ಅವ್ರ ಹತ್ರ. ಇವಾಗ ಪೊಲೀಸು ಗಾಡಿಗಳೇನಾದ್ರು ನಮ್ಮ ಟ್ರಾಫಿಕ್ ಏನಾದ್ರು ನಾವು ಮಾಡಿದ್ದೀವಿ ಅಥವಾ ಏನಾದರೂ ನಾವು ಉಲ್ಲಂಘನೆ ಮಾಡಿದ್ದೀವಿ ಅಂದಾಗ ನಮಗೆ ತಕ್ಷಣ ಮೆಸೇಜ್ ಬರುತ್ತೆ, ನೀನು ಈ ಸ್ಪೀಡಲ್ಲಿ ಹೋಗಿದೆಯಾ, ನಿಂದು ಉಲ್ಲಂಘನೆ ಇದೆ, 1,000 ರೂಪಾಯಿ ಫೈನ್ ಅಂತ. ಆದರೆ ಇದು ನೋಡಿ ವಿಪರ್ಯಾಸ. ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆಗೆ ಆ ಮಾಹಿತಿ ಹೋಗುತ್ತೆ, ನಮ್ಮ ನಂಬರ್ ಪೊಲೀಸ್ ಇಲಾಖೆಯಲ್ಲಿರುತ್ತೆ. ಸಾರಿಗೆ ಇಲಾಖೆಯವರೇ RC ಬುಕ್ ಕೊಡ್ತಾರೆ, ಸಾರಿಗೆ ಇಲಾಖೆ ನೋಂದಣಿ ಮಾಡಿಕೊಡುತ್ತೆ. ಇವ್ರದ್ದು ಯಾವುದಾದ್ರು ಈ ಥರ ಜಾಬಲ್ಲಿ ಇಟ್ಕೊಂಡು ಹೋಗ್ತಾನೆ, ಯಾರೋ ಒಬ್ಬ ಡ್ರೈವರು ಅಂತ ಬಿಸಾಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ. ಸಾರಿಗೆ ಇಲಾಖೆಯಲ್ಲಿ ಆ ವ್ಯವಸ್ಥೆ ಯಾಕಿಲ್ಲ ಇವತ್ತಿನ
ಈ ಒಂದು ಎಲ್ಲ ಸ್ಮಾರ್ಟ್ ಯುಗದಲ್ಲಿ ಸಾರಿಗೆ ಇಲಾಖೆಯಲ್ಲೂ ಅದಿರಬೇಕಲ್ಲ. ಉಲ್ಲಂಘನೆ ಒಂದು ಗಾಡಿ ಆಯಿತು ಅಂದರೆ ಆ ಮಾಲೀಕನಿಗೆ ಮೆಸೇಜ್ ಹೋಗಬೇಕು, ನಿನ್ನ ಗಾಡಿ ಇಂಥ ಡ್ರೈವರ್ ಓಡಿಸ್ತಾ ಇದ್ದಾನೆ, ಇಂಥ ಜಾಗದಲ್ಲಿದೆ, ನಿನಗೆ ತಕ್ಷಣ ನೋಡಪ್ಪ ಇಂಥ ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮೆಸೇಜ್ ಹೋಗೋ ಅಂಥದ್ದನ್ನು ವ್ಯವಸ್ಥೆ ಮಾಡ್ಬೋದಲ್ಲ ಸರ್. ಅದನ್ನು ಯಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ನೋಡಿ, ಈಗ ಈ ಒಂದು ಸಾರಿಗೆ ಇಲಾಖೆ ಇರೋದೇ ಭ್ರಷ್ಟಾಚಾರ ಮತ್ತು ಒಂದು ಬಲಾಢ್ಯರ ಪರವಾಗಿ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಈ ಮಾತನ್ನು ಅಂದರೆ, ನೀವು ಯಾವುದೇ ಆಡಿ ಕಾರ್ ನೋಡಿ, ಬೆನ್ಸ್ ಕಾರ್ ನೋಡಿ, ನೀವು ಯಾವುದೇ ಒಂದು ದೊಡ್ಡ ಹೈ ಬ್ರ್ಯಾಂಡ್ ಕಾರ್ಗಳು ನೋಡಿ, ಯಾವುದೋ 90% ನಮ್ಮದು ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಇರಲ್ಲ, ಪಾಂಡಿಚೇರಿ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಬಸ್ಗಳು ನೋಡಿ, ನೀವು ಮೆಜೆಸ್ಟಿಕಲ್ಲಿ ಹೋಗಿ ದೊಡ್ಡ ಬಸ್ಗಳು ನೋಡಿ, ಆ ಬಸ್ಸೆಲ್ಲ NL ಅಂತ ಇರುತ್ತೆ, ಯಾವುದೋ ನಾಗಾಲ್ಯಾಂಡ್ ಅಂತ ಇರುತ್ತೆ. ಇವು ಒಂದೇ ನಂಬರ್. ಕೆಲವು ಸಲ ನಮಗೆ ಒಂದು ಸಲ ನಾನು ಏನಾಯಿತು, ನಾನೇ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ, ಹೋದರೆ ಮೊನ್ನೆ ಕೊಯಮತ್ತೂರು ಹತ್ರ ಹೋಗಿ ಯಾವುದೋ ಒಂದು ಊಟಕ್ಕೆ ಆಗ್ತಾ ನೋಡಿದರೆ ಎಲ್ಲ ನಂಬರ್ ಒಂದೇ, 2 ಬಸ್ಸು ಒಂದೇ ನಂಬರು, 2 ಬಸ್ ಇದಾವಲ್ಲಿ. ಅಂದರೆ ಇದನ್ನು ಈ ಒಂದು 2 ಬಸ್ ಬರ್ತಾ ಇದೆ ನಮ್ಮ ಬೆಂಗಳೂರಿಗೆ ಅಂತದ್ದು ಗೊತ್ತಿರುತ್ತೆ, ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿರುತ್ತೆ. ಇದನ್ನು ಹಿಡಿಯುವಂಥ ಕೆಲಸ ಯಾರ್ದು? ಹೆಂಗೆ ಅದು 2 ಬಸ್ಸನ್ನು ಯಾವುದೇ ಸಾರಿಗೆ ಇಲ್ಲ. ಇವತ್ತು ನೋಡ್ರಿ, ಇವತ್ತು ನಾವೊಂದು ಗೂಗಲ್ ಪೇ ನಾನು ಇಲ್ಲಿ ಕರ್ನಾಟಕದಲ್ಲೂ ಮಾಡ್ಬೋದು, ನಾನು ರಾಜಸ್ಥಾನಕ್ಕೆ ಹೋದರೂ ಗೂಗಲ್ ಪೇ ಮಾಡ್ಬೋದು ಅಲ್ವಾ? ಹಾಗಿದ್ದಾಗ ನಮಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಇಷ್ಟೆಲ್ಲ ನಾವು ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದ್ರು ಕೂಡ 2 ಗಾಡಿ ಒಂದೇ ಚಾರ್ಜಿ, ಎರಡು ಚಾರ್ಜಿ ಒಂದೇ ನಂಬರ್ ಬರೋಕ್ಕೆ ಯಾಕೆ ಸಾಧ್ಯ? ಇದನ್ನು ಕಣ್ಣು ಕಾಣಿಸ್ತಾ ಇರುತ್ತೆ, ಕುರುಡ್ರ ಥರ ಇರ್ತಾರೆ. ಇವತ್ತು ನೋಡಿ, ನೀವು ಏನಾದ್ರು ಮೆಜೆಸ್ಟಿಕ್ಕಲ್ಲಿ ಹೋಗ್ರಿ, ಸಂಜೆಗೆ ಹೋದರೆ ಸಾಯಂಕಾಲ ಏನಾದ್ರು ಒಂದು ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ. ನಿಮ್ಮ ಪೂರ್ತಿ ಇದನ್ನು ಪ್ರೈವೇಟ್ ಬಸ್ಗಳು ಹಾವಳಿ, ಅಲ್ಲಿ ಖಾಸಗಿ ಬಸ್ಗಳು ಹಾವಳಿ. ನೀವು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನೆಲಮಂಗಲ ಹೋಗಿ, ಅಲ್ಲೊಂದು VRL, SRS ಏನೇನೋ ಅದೇ ನಮ್ಮ ಏನದು ಇದು ಥಿಯೇಟ್ರ್ ಇದೆಯಲ್ಲ ನೆಲಮಂಗಲ ಹತ್ರ, ಇದು ಯಶವಂತಪುರ ಬಸ್ ಸ್ಟಾಪು, ಅಲ್ಲೂ ಕೂಡ ಹೇಗಿರುತ್ತೆ ಟ್ರಾಫಿಕ್ಕು ಅಂದರೆ, ಬೆಳಗ್ಗೆ ನಾವು ಹೇಗೆ ಅನುಭವಿಸ್ತಾವಲ್ಲ ಆ ರೀತಿ ಟ್ರಾಫಿಕ್ ಇರುತ್ತೆ ಅಲ್ಲಿ ಸಾರಿಗೆ ಇಲಾಖೆಯವ್ರು ಯಾರೂ ಇರಲ್ಲ, ಪೊಲೀಸ್ ಇಲಾಖೆಯವ್ರು ಯಾರೋ ಒಬ್ಬರು ಇರ್ತಾರೆ, ಅವ್ರು ಸ್ವಲ್ಪ ಅಲ್ಲೋಗು ಇಲ್ಲೋಗು ಅಂತಾರೆ, ಅವ್ರು ಕೇರ್ ಮಾಡಲ್ಲ. ಯಾಕೆ ಕೇರ್ ಮಾಡಲ್ಲ ಅಂದರೆ, ಪ್ರತಿ ಒಂದು ಖಾಸಗಿ ಬಸ್ಸಿಗೂ ಇವತ್ತೇನು ಆ ಸ್ಥಳೀಯ ಮೆಜೆಸ್ಟಿಕ್ ಇರ್ಬೋದು, ಸ್ಥಳೀಯ ಯಶವಂತಪುರ ಇರ್ಬೋದು, ಸ್ಥಳೀಯವಾಗಿ ಇಷ್ಟು ಅಂತ ಮಾಮೂಲಿ ಹೋಗ್ತಾ ಇದೆ, ಇಷ್ಟು ಅಂತ ಕಲೆಕ್ಷನ್ ಕೊಡಬೇಕು. ಅದು RTO ಆಫೀಸರ್ ಹೊರತಾಗಲ್ಲ. ಇದು ಏನು ಸಾರಿಗೆ ಇಲಾಖೆಯೂ ಕೂಡ ಇವತ್ತು ನೋಡ್ರಿ, ನಮ್ಮ 20 ಜನ 30 ಜನ ಸತ್ತೋದ್ರು ಮೊನ್ನೆ ಬೆಂಕಿ ಬಿದ್ದುಬಿಟ್ಟು. ಇದು ಯಾರು ನೇರ ಹೊಣೆ? ಆ ಸಾರಿಗೆ ಇಲಾಖೆಯವ್ರನ್ನ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮಾಡಬೇಕಿತ್ತು. ಎಲ್ಲಿಂದ ಆ ಬಸ್ ಬಿಡುತ್ತೆ ಆ ಒಂದು ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಆವಾಗ ಆ ಥರ ಕಠಿಣ ಕ್ರಮ ಸರ್ಕಾರ ಮಾಡಿದ್ರೆ ಏನೂ ಆಗಲ್ಲ. ಯಾಕಂದರೆ ಸರ್ಕಾರ ಕೂಡ ಏನೊಬ್ಬ ಸಾರಿಗೆ ಇಲಾಖೆಯ ಆಯುಕ್ತರು ಅಥವಾ ಯಾರಿದ್ದಾರೆ ಆ ಮಾಮೂಲಿ ಹೋಗುತ್ತೆ, ಅದರಲ್ಲಿ ಒಂದು ಭಾಗ ಸರ್ಕಾರಕ್ಕೂ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಜನಗಳು ಮಾತಾಡ್ಕೊತಾರೆ. ಹಾಗಾಗಿ ಇವತ್ತು ನೋಡಿ, ಒಂದು ತಕ್ಷಣ ನಮ್ಮದು ಕಾರ್ ಇದೆ, ಕಾರಲ್ಲಿ ನಿಮ್ಗೆ ಏನೂ ಇಲ್ದಂಗೆ ಒಂದೇ ಸಲ ಬೆಂಕಿ ಹತ್ಕೊಳ್ಳಲ್ಲ. ಈ ಬಸ್ಸು ಅಷ್ಟೇ, ನೀವು ಎಂತೆಂಥ ತರ್ತಾರೆ ಬಸ್ಸು ಅಂದರೆ, ನೀವು ಬಾಂಬೆಯಿಂದ ಬರಬೇಕಾದಾಗ ಈ ಕ್ಯಾನ್ವಾಸ್ ಅನ್ನೋದು ಬರುತ್ತೆ, ಬೇರೆ ಬೇರೆದೆಲ್ಲ ಬರುತ್ತೆ. ಅಲ್ಲಿ ಬಂದಾಗ ಏನಾಗುತ್ತೆ, ಅದಕ್ಕೆಲ್ಲ ಇದು ಇರುತ್ತೆ ರೀ, ಏನೋ ಅಂತಾರೆ ಕೆಮಿಕಲ್ ಅಂಶಗಳಿರ್ತವೆ. ಅದು ತಕ್ಷಣ ಬೆಂಕಿ ಇದ್ರ ಥರ ತಕ್ಷಣಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಆಮೇಲೆ ನೀವು ತಮಿಳ್ನಾಡಿಂದ ಏನು ಈ ಕೊಯಮತ್ತೂರು ಕಡೆಗೆ ಅದೇನೋ ಇದಿದೆಯಲ್ಲ ಪಟಾಕಿ ಊರು ಯಾವುದದು, ಆ ಊರುಗಳಿಂದ ಬರೋ ಬಸ್ಗಳ ಶಿವಕಾಶಿ, ನೀವು ಶಿವಕಾಶಿ ಬಸ್ಗಳನ್ನು ಇವ್ರು ಚೆಕ್ ಮಾಡಲ್ಲ. ಶಿವಕಾಶಿಯಿಂದ ಬರೋ ಬಸ್ಗಳಲ್ಲಿ ಆಲ್ಮೋಸ್ಟ್ ಪಟಾಕಿ ಬಂಡಲ್ಗಳಿರ್ತವೆ. ಏನಾದರೂ ಅಷ್ಟು ಜನ ಪಬ್ಲಿಕ್ ಬರ್ತಾ ಇರ್ತಾರೆ, ಯಾರಿಗೋ ತಾಯಿ, ಯಾರೋ ತಮ್ಮ, ಯಾರೋ ಅಂತ ಬರಬೇಕಾದಾಗ ಈ ಪಟಾಕಿಗಳು ಸಹ ಯಾರು ಚೆಕ್ ಮಾಡಬೇಕು? ಸಾರಿಗೆ ಇಲಾಖೆಯವ್ರು ಮಾಡಬೇಕು. ಸಾರಿಗೆ ಇಲಾಖೆಯವ್ರು ಕೈ ಹಾಕ್ತಾರೆ, ಕೈ ಹಾಕಿದ ತಕ್ಷಣ ಹಿಂದ್ಗಡೆ ಇನ್ನೊಬ್ಬನ ಕಲೆಕ್ಷನ್ ಕೊಡ್ತಾನೆ, ಹೋಗಪ್ಪ ಅಂತ ಕಳಿಸ್ತಾರೆ. ಈ ವ್ಯವಸ್ಥೆ ಬದಲಾಗೋ ತನಕ ಆಗಲ್ಲ. ನಾವು ಬರೀ ಇಲಾಖೆದ ಇವ್ರು ಹೇಳ್ದಂಗೆ ನೋಡಿ, ಇವತ್ತು ಇಲಾಖೆ 50% ಏನು ಸರ್ಕಾರ ಮಾಡುತ್ತಲ್ಲ, ಇವ್ರು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವತ್ತು ಎಲ್ಲ ಥರ ಕಲೆಕ್ಷನು ಮಾಡ್ತಾರೆ. ಇದನ್ನು ಮಾಡಬೇಕಾದಾಗ ಸಾರಿಗೆ ಇಲಾಖೆಗೆ ಸರಿಯಾದ ವ್ಯವಸ್ಥೆ ಕೊಡಬೇಕು. ಸಾರಿಗೆ ಇಲಾಖೆಯ ಪಾಪ ಅಧಿಕಾರಿಗಳಿಗೆ ಕರೆಕ್ಟಾಗಿರೋ ವ್ಯವಸ್ಥೆ ಮಾಡಿಸ್ಬೇಕು. ಅವ್ರಿಗೆ ಬೇಕಾಗಿರೋ ಸಿಬ್ಬಂದಿ ಕೊಡಬೇಕು. ಅವ್ರಿಗೆ ಬೇಕಾದಂಥ ಈಗ ಸಲಕರಣೆಗಳು ಇವತ್ತೇನು ಆಧುನಿಕ ಯುಗದಲ್ಲಿ ಏನಿದೆ ಅದೆಲ್ಲ ಸಲಕರಣೆಗಳು ಕೊಡಬೇಕು. ಏನು ಕೊಡೋದು ಏಕಾಏಕಿ 50% ಅಂದರೆ ಇವ್ರು ಹೇಳ್ದಂಗೆ ಇವತ್ತು ಪಬ್ಲಿಕ್ಕಿಗೆ ಎನ್ಕರೇಜ್ ಆಗ್ತಾ ಇದ್ದಾರೆ. ಎಲ್ಲರ ಹತ್ರ ದುಡ್ಡಿದೆ, ಹೋದ್ರೆ ಹೋಗ್ಲಿ ಬಿಡಿ, ಟ್ರಾಫಿಕ್. ಇವತ್ತು ಎಷ್ಟೋ ಜನ ಪೊಲೀಸರು ನಾವು ನೋಡಿದ ಕಣ್ಣಾರೆ ಈ ವಿಲ್ಲಿಂಗ್ ಮಾಡೋರಿಗೆ ಹುಡುಗರು, ನಮ್ಮಪ್ಪ ಕಟ್ತಾನೆ ಬಿಡೋ ದುಡ್ಡು, ಏನೋ ನೀನು ಕಿತ್ಕೊಂತೀಯ, ಆ ರೀತಿ ಒಂದು ಅವೆಚ್ಚ ಶಬ್ದಗಳಿಂದ ಇವತ್ತು ಬೈದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು. ಇದಕ್ಕೆಲ್ಲ ನೇರ ಕಾರಣ ನಮ್ಮ ಸರ್ಕಾರ. ಯಾಕೆ ಬೇಕಾಗಿತ್ತು ಈಗ ಅಲ್ವಾ? ಈಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಈ ಪೊಲೀಸ್ ಇಲಾಖೆ ಅನ್ನೋದೇ ಒಂದು ಹೆಡ್ ಆಫ್ ಕ್ವಾರ್ಟರ್ಸು. ಈಗ ನೋಡಿ, ಬರೀ ಸಾರಿಗೆ ಇಲಾಖೆ ಕೆಲಸನ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆ ತಗೊಂಡ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಳ್ಳಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾನು ನಿನ್ನೆ ಒಂದು ನಮ್ಮ ಸೊರಬ ತಾಲೂಕು ಪೊಲೀಸ್ ಸ್ಟೇಷನ್ನು, ನಮ್ಮ ಜಿಲ್ಲೆ ಪೊಲೀಸ್ ಸ್ಟೇಷನ್, ನಾನೊಬ್ಬ ರಾಜ್ಯಾಧ್ಯಕ್ಷ ಅಂತ ಫೋನ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ.
AC ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಪ್ಪ, ಹೈಕೋರ್ಟಲ್ಲಿ ಬರೀ ಕೇಸಿಗೆ ಸ್ಟೇ ತಂದಿದ್ದಾರೆ. ಈ ಒಂದು ಇರೋದು ನೀನು ಬರೋದು ಅಲ್ಲೇನಾರು ದಂಬೆ ಗಲಾಟೆ ಆಯಿತು ಅಥವಾ ಹೊಡೆದಾಟ ಆಯಿತು ಅಂದರೆ ನೀನು ಎಂಟ್ರಿ ಆಗು, ಬೇಡ ಅಂತ ಹೇಳಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ನೀನು ರಿಕಾರ್ಡ್ ತಗೋಬಾ, ಅಥವಾ ನಮ್ಮ ಅಣ್ಣನ ಅರೆಸ್ಟ್ ಮಾಡಿಬಿಡ್ತಾನೆ ನಿನ್ನನ್ನು, ನೀನು ರಿಕಾರ್ಡ್ ತಗೋಬಾ ಅಂತ ನೀನು ಯಾರು ಕೇಳೋಕ್ಕೆ? ಒಬ್ಬ ದಪ್ಪೇದಾರ ಫೋನ್ ಮಾಡಿ ಹೇಳ್ತಾನೆ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ. ನಮ್ಮ ತಾತನ ಕಾಲದಿಂದ ಮಾಡ್ತಾರೋ ಜಮೀನಿಗೆ. ಇವತ್ತು ಈ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೂ ನಾನೇ ಮಾಡ್ತೇನೆ ಅಂತಾನೆ, ಫಾರೆಸ್ಟ್ ಇಲಾಖೆಗೂ ನಾವೇ ಮಾಡ್ತೇವೆ ಅಂತಾರೆ, ಸಾರಿಗೆ ಇಲಾಖೆಗೆ ನಾವೇ ಮಾಡ್ತೇವೆ ಅಂತಾರೆ. ಎಲ್ಲ ಇಲಾಖೆಯ ದುಡ್ಡು ಇವರೊಬ್ಬರಿಗೆ ಬೇಕು. ಇವರೊಂದು ಮಧ್ಯವರ್ತಿ, ಇವು ದಲ್ಲಾಳಿಗಳಾಗ್ಬಿಟ್ಟಾರೆ ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು, ಈ ದಲ್ಲಾಳಿಗಳು. ಆಮೇಲೆ ಇವತ್ತು ನೋಡ್ರಿ ಅಲ್ಲಿಯ ಲೀಡ್ರ್ಗಳು ಹೇಳ್ತಾರೆ, ನಮ್ಮವ್ರಿ ಅವರು ನಮ್ಮ MLAಗೆ ಹೇಳ್ಬಿಟ್ಟು ನಾವು ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದೇವೆ. ಎಲ್ಲಿವರೆಗೆ ಬಂತು ಅಂದರೆ ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದೆ ನಾವು ಅನ್ನೋ ತನಕ ಹೇಳ್ತಾರೆ ಒಬ್ಬ ಇನ್ಸ್ಪೆಕ್ಟ್ರ್, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ಅಂದರೆ ಯಾವ ರೀತಿ ಗೌರವಯುತವಾಗಿ ಕೆಲಸ ಮಾಡಬೇಕು ಅವರು? ಇವತ್ತು ನನ್ನ ಅನುಭವ, ನನಗೆ ಹೇಳಿರೋ ಮಾತುಗಳು ಇವತ್ತು ಆ ರೀತಿ. ಅಂದರೆ ಏನೋ ಇಂಜೆಕ್ಷನ್ ಆರ್ಡರ್ ತಂದುಬಿಡ್ತಾರೆ, ನಿಮ್ದೇನೋ ನಿಮ್ಮ ಜಮೀನ್ದಾದರೂ AC ಕೋರ್ಟಲ್ಲಿ ಇರ್ಬೇಕಾದ್ರೆ ನೀವು ಜಮೀನು ಭತ್ತ ಕೊಯ್ದುಬಿಟ್ಟಿದ್ದೀರಾ, ನಿಮ್ಮನ್ನು ಅರೆಸ್ಟ್ ಮಾಡ್ತವೆ ಅಂತ ಹೇಳಿ ಹಳ್ಳಿ ಜನಗಳಿಗೆ, ಮುಗ್ಧ ಜನಗಳಿಗೆ ಇವತ್ತು ಪೊಲೀಸ್ ಇಲಾಖೆ ಹೆದರಿಸುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆ ಇದೆ. ನಮ್ಮ ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಾ ಇದ್ದಾರೆ? ಹೋಮ್ ಮಿನಿಸ್ಟ್ರ್ ಇವಾಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಮ್ಮ DIG ಆರ್ಡರ್ಗಳಿದ್ದಾವೆ, ನೀವು ಯಾವುದೇ ಕಾರಣಕ್ಕೂ ಸಿವಿಲ್ ಮ್ಯಾಟ್ರಲ್ಲಿ ಸಿವಿಲ್ ಎಂಟ್ರಿಫಿಯರ್ ಆಗಬೇಡಿ ಅಂತ ಇದ್ದಾರೆ. ಆದರೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಹಳ್ಳಿಗಳಲ್ಲಿ ದೌರ್ಜನ್ಯ ಮಾಡ್ತಾರೆ, ಹಳ್ಳಿ ಜನಗಳನ್ನ ಅರೆಸ್ಟ್ ಮಾಡ್ತೇವೆ, ನೀವು ರಿಕಾರ್ಡ್ ತಗೊಬನ್ನಿ. ನೀನು ಅಷ್ಟು ಫಸ್ಟ್ ಆಫ್ ಆಲ್ ನೀನು ಕೇಳೋದಕ್ಕೆ ಯಾರು ನೀನು ರಿಕಾರ್ಡ್ನ? ಇದನ್ನು ಪ್ರಶ್ನೆ ಮಾಡಬೇಕಾಗಿರೋ ಪಬ್ಲಿಕ್ಗಳು, ಸ್ಥಳೀಯ ಲೀಡ್ರ್ಗಳು ಮಾಹಿತಿ ಕೊಡಬೇಕು. ನೋಡಪ್ಪ ನೀನು ಒಬ್ಬ MLA ಜೊತೆಗಿದೆಯಾ ಅಂದರೆ ಜನಗಳಿಗೆ ಏನು ಮಾಡಬೇಕು ಅಂದರೆ ಮಾಹಿತಿ ಹಂಚ್ಬೇಕು. ನೋಡಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಇದಲ್ಲ, AC ಕೋರ್ಟಲ್ಲಿ ಕೆಲಸ ನಡೀತಾ ಇದೆ, AC ಕೋರ್ಟಲ್ಲಿ ನಡೀತಾ ಇದ್ದಾಗ ಅಲ್ಲಿ ಏನಾದ್ರು ಆದೇಶ ಆಯಿತು ಅಂದರೆ ಇನ್ನು ಮೇಲೆ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬೇಕಾದ್ರೆ ನೀನು ಇಂಟರ್ಫಿಯರ್ ಆಗು, ಅಥವಾ ಇನ್ನೊಂದು ಕೋರ್ಟಿಂದ ಸ್ಟೇ ತಗೊಬರ್ಬೋದು. ಈ ಒಂದು ಮಾಹಿತಿ, ಸಣ್ಣ ಮಾಹಿತಿ ಕೊಡದೆ ಜನಗಳನ್ನು ಹೆದರಿಸ್ತೀರಾ ನೀವು ಅಂದರೆ ಇದು ಹಾಗೇನೆ. ನೋಡ್ರಿ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಯಾಕೆ ಕಲೆಕ್ಷನ್ ಆಗ್ತಾ ಇದೆ ಅಂದರೆ ದುಡ್ಡುಗಳು ಒಂದು ಸಬ್ಸಿಡಿ ಅಥವಾ 50% ಆ ಜನಗಳು ಬೈಯಕ್ಕೋಸ್ಕರ ರೀ. ಯಾರೋ ಒಬ್ಬನು ಆಸ್ಪತ್ರೆಯಲ್ಲಿ ಮಲಗಿರ್ತಾನೆ, ಯಾರಿಗೊಬ್ರಿಗೆ ರಕ್ತ ತಗೊಂಡು ಹೋಗ್ಬೇಕು, ಯಾರೋ ಒಬ್ಬರಿಗೆ ಅರ್ಜೆಂಟಾಗಿ ಊಟ ತಗೊಂಡೋಗಿ ಕೊಡಬೇಕು, ಯಾರೋ ಒಬ್ಬರು ತಾಯಿ ಕಾಯ್ತಾ ಇರ್ತಾರೆ, ಯಾರೋ ಒಬ್ಬ ತಂದೆ ಕಾಯ್ತಾ ಇರ್ತಾನೆ, ಅವ್ರಿಗೆ ಎಮರ್ಜೆನ್ಸಿಗೆ ಹೋಗಬೇಕು ಅಂದರೆ ಪೊಲೀಸ್ ಇಲಾಖೆಯವ್ರು ಗಾಡಿ ಹಿಡ್ಕೊಬಿಡ್ತಾರೆ, ಕೀ ಕಿತ್ಕೊಬಿಡ್ತಾರೆ, ಕೊಡಲೇಬೇಕು ಅನಿವಾರ್ಯವಾಗಿ. ಪಾಪ ಆ ಕೆಲಸನ, ಆ ಮಾನವೀಯತೆ ಇಲ್ದಿರೋ ಕೆಲಸನ ಸಾರಿಗೆ ಇಲಾಖೆಯವ್ರು ಕೆಲವು ಸಲ ಮಾಡಲ್ಲ, ಆಯ್ತಪ್ಪ ಹೋಗು ಅಂತಾರೆ. ಈ ಮಾನವೀಯತೆಯಿಂದ ದೃಷ್ಟಿಯಿಂದ ನೋಡಿದರೆ ಸಾರಿಗೆ ಇಲಾಖೆಯವರು ಈಗ ಅದನ್ನೇ ಅಧಿಕಾರಿಗಳು ಇವ್ರು ಹೇಳ್ದಂಗೆ ಅಣ್ಣವರು ಬರೀ 400 ಜನ ಇದ್ದಾರೆ ದಿಢೀರ್ ನಮ್ಮ ಕರ್ನಾಟಕಕ್ಕೆ. 7.5 ಕೋಟಿ ಜನರಿಗೆ ನಮಗೆ ಆಲ್ಮೋಸ್ಟ್ ಇವಾಗ ಹಳ್ಳಿಯಲ್ಲಿ ಸೈಕಲ್ ಇದ್ದು ಮುಂಚೆ, ಈಗ ಹಳ್ಳಿಯಲ್ಲೂ ಸಹ ಬೈಕ್ಗಳಿದ್ದಾವೆ, ಕಾರ್ಗಳಿದ್ದಾವೆ, ಲಾರಿಗಳಿದ್ದಾವೆ, ಟ್ಯಾಕ್ಟ್ರಿಗಳಿದ್ದಾವೆ. ಇವತ್ತು ಇಷ್ಟು ಜನಗಳು, ಇಷ್ಟು ಗಾಡಿಗಳು ಇರೋ ಸಮಯದಲ್ಲಿ ನೀವು 400 ಜನ 500 ಜನನ ಬರೀ RTO ಆಫೀಸರ್ಗಳು ಇಡ್ತೀರಾ ಅಂದರೆ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇಲ್ವಾ? ಮತ್ತು ಏನು ಸಾರಿಗೆ ಇಲಾಖೆ, ಸಾರಿಗೆ ಇವರು ಏನು ಮಾಡ್ತಾರೆ ಹಾಗಾದರೆ? ಏನಕ್ಕೆ? ಇವಾಗ ನೋಡ್ರಿ ಇವ್ರು ಹೇಳ್ದಂಗೆ ಒಬ್ಬ MLA ಎಲ್ಲಾದರೂ ಸತ್ತೋದ ಅಂದರೆ ಆ ಒಂದು 6 ತಿಂಗಳ ಒಳಗಡೆ ಅಲ್ಲಿ ಕಾಯ್ತಾ ಇರ್ತಾರೆ ಎಲೆಕ್ಷನ್ ಮಾಡೋಕ್ಕೆ, ಆ LMLA ಪೋಸ್ಟನ್ನ ತುಂಬೋದಕ್ಕೆ. ಅಥವಾ ಯಾರೋ ಒಬ್ಬನು ಮಾಮೂಲಿ ನಾಗರ ಪಂಚಾಯತ್ಗೆ ಅಥವಾ ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಸತ್ತೋದ್ರೆ ಅಲ್ಲಿ ನೀವು ಎಲೆಕ್ಷನ್ ಮಾಡ್ತೀರ 6 ತಿಂಗಳ ಒಳಗಡೆ ಅಂದಾಗ, ಒಬ್ಬ ಅಧಿಕಾರಿ ನಿವೃತ್ತಿಯಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆದ್ರೂ ಆ ಸ್ಥಳನ ನೀವು ಭರ್ತಿ ಮಾಡಲ್ಲ ಅಂದರೆ ಉದ್ದೇಶ ಏನು? ನಿಮಗೆ ಬೇರೆ ಮಾಮೂಲಿ ಬರಬೇಕು. 5 ಅಧಿಕಾರಿಗಳ ಜಾಗದಲ್ಲಿ ಒಬ್ಬನು ಕೂತ್ಕೊಂಡ ಅಂದರೆ 5 ಅಧಿಕಾರಿಗಳಿಗೆ ಬರೋಂಥ ಸಂಬಳ ಅಥವಾ 5 ಅಧಿಕಾರಿಗಳಿಗೆ ಬರೋಂಥ ಗಿಂಬಳ ನಿಮಗೆ ಮೇಲೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದು. ರಾಘವೇಂದ್ರ ಅವರು, ಈಗ ಈ ರೀತಿ ರಿಯಾಯಿತಿ ಅಂತ ಬಂದಾಗ, ಆಫರ್ ಅಂತ ಬಂದಾಗ ಇದನ್ನು ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತಾ? ಅಲ್ಲ, ಇದು ಆಫರ್ ಅಂತ ಬಂದಾಗ ಇನ್ನೂ ಎಂಕರೇಜ್ ಮಾಡ್ದಂಗೆ. ಈಗ ನೋಡಿ, ನಾವು ಒಳ್ಳೆ ನಮ್ಮ ಒಂದು ನಿವೃತ್ತ ಅಧಿಕಾರಿ ಅವ್ರ ಜೊತೆ ನಮ್ಮದು ಇವತ್ತು ಕೊಡಿಸಿದ್ರ. ಇವರು ಇವತ್ತಿನ ಸಚಿವರು ಜಮೀರ್ ಅಹಮದ್ ಅವರ ಬಸ್ಸನ್ನು ಅವತ್ತಿನ ಕಾಲದಲ್ಲೇ ಸೀಜ್ ಮಾಡ್ತಾರೆ. 2 ನಂಬರ್ ಬಸ್ಗಳು ಓಡ್ತಾ ಇರ್ತವೆ. ಈ ಥರ ಅಧಿಕಾರಿಗಳು ನಮ್ಗೆ ಬೇಕು. ಈ ಥರ ಧೈರ್ಯ ತೋರಿಸೋ ಅಧಿಕಾರಿಗಳು ಬೇಕು. ಇವತ್ತಿಗೂ ಕೂಡ ಜನ ಮಾತಾಡ್ಕೊತವ್ರೆ. ನ್ಯಾಷನಲ್ ಟ್ರಾವೆಲ್ಸ್ ಇರ್ಬೋದು, ಬೇರೆ ಬೇರೆ ಮಾರ್ಕೆಟಲ್ಲಿ ಅಂತ ಓಡಾಡ್ತಾರೋ ಟ್ರಾವೆಲ್ಸ್ಗಳಲ್ಲಿ 2 3 ಬಸ್ಗಳಿದ್ದಾವೆ ಅಂತ. ಆಮೇಲೆ ಇವತ್ತು ನಾವು ಬರೀ ಇಲಾಖೆಗಳನ್ನು ದೂಷಿಸಿದ್ರೆ ಆಗಲ್ಲ. ನಾನೊಬ್ಬ ಸಾರ್ವಜನಿಕ, ನಾನೊಬ್ಬ ಬಸ್ ತಗೊತಾ ಇದ್ದಾನೆ. ನಾನು ಬಸ್ ತಗೊಳ್ಳೋನು ನಮ್ಮ ಕರ್ನಾಟಕದಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಂಗೆ ನಾನು ಯಾಕೆ ನಾಗನಹಳ್ಳಿಗೆ ಹೋಗಬೇಕು? ನಾನೇನಕ್ಕೆ ಪಾಂಡಿಚೇರಿಗೆ ಹೋಗಬೇಕು? ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಯಾರು ಹೋಗ್ತಾ ಇರೋರು? ಪಾಂಡಿಚೇರಿಯಲ್ಲಿ ಹೋಗೋರು, ನಾಗನಹಳ್ಳಿನಲ್ಲಿ ಹೋಗೋರು ಯಾರು? ಎಲ್ಲರೂ ಕೂಡ ನಮ್ಮಲ್ಲಿ ಸ್ವತ್ತನ್ನು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ತಿಂದು ಬಲಿಷ್ಠವಾಗಿ ಮಂತ್ರಿಗಳಾಗಿ MLAಗಳಾಗಿ ಇರೋವಂಥವ್ರೆ ಇವತ್ತು ಅಲ್ಲೋಗಿ ರಿಜಿಸ್ಟ್ರ್ ಮಾಡ್ತಾರೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ಯಾರೋ ಒಬ್ಬನು ಕಳ್ಳ ಮಾತ್ರ ಏನೋ ಹೊಟ್ಟೆಪಾಡಿ ಕದ್ರೆ ಕಳ್ಳ ಅಂತಾರೆ. ಇವನು ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿ ಕಳ್ತನ ಮಾಡ್ತಾನೆ ಅಂದಾಗ, ಸಾರಿಗೆ ಇಲಾಖೆಗೆ ಮತ್ತು ಟ್ಯಾಕ್ಸನ್ನು ಮೋಸ ಮಾಡ್ತಾನೆ, ಇಷ್ಟು ಕಳ್ತನ ಮಾಡ್ತಾನೆ ಅಂದಾಗ ಅವನನ್ನು ಯಾಕೆ ಕಳ್ಳ ಅಂತ ಕರಿಬಾರ್ದು ನಾವು?
ಅವನ ತುಗಳ ಕಳ್ಳತನ ತಾನೇ ಮಾಡ್ತಾರೆ. ಅಲ್ಲ, ಅವ್ನು ಮೋಸ ಮಾಡ್ತಾ ಇರೋದು ನಿಮ್ಗೆ ಗೊತ್ತು. ಅವನ್ನ ಬಿಟ್ಬಿಟ್ರೆ ಇನ್ನು ಸ್ವಲ್ಪ ಈಗ ಅಂತವರಿಗೆ ಆ ರೀತಿ 50% ಎಕ್ಸಂಪ್ಷನ್ ಕೊಡ್ತೀನಿ, ಮಿಕ್ಕಿದ ಕಟ್ಟು ಅಂತಂದ್ರೆ ವಾಟ್ ಈಸ್ ದಿಸ್? ಅಲ್ಲ ಅದನ್ನೇ ಈ ಆ ಥರ ದೊಡ್ಡ ಕಳ್ಳತನ ಮಾಡಿದವರಿಗೆ ಸರ್ಕಾರ ಎಲ್ಲ ವೈವಾಪ್ ಮಾಡಿ ಇನ್ನು ಮುಂದೆ ಸ್ಟಿಕ್ ಮಾಡಿ, ಎಲ್ಲ ವೈವಾಪ್ ಮಾಡಬೇಡಿ, ಒಂದು ಪೈಸೆ ಕೊಟ್ಬೇಡಿ. ಯಾವ ಸ್ಟಿಕ್ ಇವಾಗ ಬೇಕಾದಷ್ಟು ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ, ಅವನು ಇದು ಮಾಡ್ಕೊಂಡು ಬರ್ತಾನೆ. ಯಾರು ನೋಟಿಸ್ ಇಶ್ಯೂ ಬರ್ತಾನೆ. ಅದು ನಾನು ಫಾರ್ ಎಕ್ಸಾಂಪಲ್ ನಂದು 2 ವೀಲರ್ ಇದೆ, ನಾನು ಓವರ್ಲುಕ್ ಮಾಡ್ಕೊಂಡು ಬರ್ತೀನಿ, ಸಿಗ್ನಲ್ಸ್ ಇಲ್ಲನು, ನಂಗೆ ಯಾವ ನೋಟಿಸು ಬರೋದೇ ಇಲ್ಲ. ಅಲ್ಲಿ ಈಗ ನಾವು ಚಿಕ್ಕದು ಈಗ 50% ಅಂದರೆ ಎಲ್ಲದಕ್ಕೂ ಅದು ಸಮಾನವಾಗುತ್ತೆ. ಇವನು 2 ಬಸ್ಸು 3 ಬಸ್ ಇಟ್ಟು ಜನಸಾಮಾನ್ಯರ ಬಲಿ ಪಡೆದವನು ಅವನು 50% ಆಫರ್ ಬಿಟ್ಟರೆ ಇವರು ನೇರವಾಗಿ ಸರ್ಕಾರದವರು ಅವನ್ನ ಮರಳು ಮಾಡೋದಕ್ಕೆ ಈಗ 50% ದುಡ್ಡು ಇಸ್ಕೊಂಡು ಮಾಡ್ದಂಗೆ ಅಲ್ವಾ ಇದು? ಈಗ ಎಲ್ಲದಕ್ಕೂ ಅನ್ವಯ ಆಗುತ್ತಲ್ಲ ಸರ್. ಈಗ ಮೊನ್ನೆ ಬೆಂಕಿ ಬಿದ್ದು ಬರಷ್ಟು ಸತ್ತೋದ್ರಲ್ಲ ಜನಗಳು, ಅವನೇನೋ ತಪ್ಪು ಮಾಡಿದ್ರೆ 50% ಆಫರಲ್ಲಿ ಮುಗಿದೋಗ್ಬಿಡುತ್ತಾ ಇದು? ಒಂದೇ ತಾನೇ ಕಾನೂನು. ಈ ಥರ ಆದಾಗ ನಿಮ್ಗೆ ಎಲ್ಲಿ ಭಯ ಇಲ್ಲಿ ಬರುತ್ತೆ? ಡ್ರೈವರ್ಗಳಿಗೆ ಭಯ ಇಲ್ಲಿ ಬರ್ತಾರೆ ಅವರು. ಉದಾಹರಣೆ ತಗೊಳ್ಳಿ, ಪಬ್ಲಿಕ್ ಟ್ಯಾಕ್ಸಿ, ಪಬ್ಲಿಕ್ ಇದು ಆಟೋ ರಿಕ್ಷಾಗಳು, ಅಲ್ಲ ಯೆಲ್ಲೋ ಬೋರ್ಡು, ದೇ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಏನು ಸರ್? 2 ಸಾರಿ ಈಗ ಅಣ್ಣವ್ರು ಹೇಳಿದ್ರು, ಇನ್ನೊಂದು ಹೇಳಿದ್ರು. ಆದರೆ ಇವತ್ತು ಅದು ಯಾವ್ದು ರ್ಯಾಪಿಡ್ ಅಂತ ಬಂದ್ಬಿಟ್ಟಿದೆ, 2 ವೀಲರು, ಸೇಫ್ಟಿ ಇಲ್ಲ ಏನಿಲ್ಲ, ಅದರೊಳಗೆ ಒಬ್ಬ ತೊಗೊಂಡೋಗಿ ಇದು ಮಾಡ್ತಾರೆ. ಹೌ ಯಾವ ಅಲೋಡ್? ಕರೆಕ್ಟ್. ಈಗ ಆಮೇಲೆ ಅಣ್ಣ ಒಂದು ನಿಮಿಷ, ಈಗ ಆಮೇಲೆ ನಾವು ಟ್ಯಾಕ್ಸನ್ನ ಕಟ್ಟಿಬಿಟ್ಟು ನಾವು ಒಂದು ಗಾಡಿ ತಗೊತೇವೆ, 5 ಲಕ್ಷ 6 ಲಕ್ಷ 10 ಲಕ್ಷ ಟ್ಯಾಕ್ಸ್ ಆಗ್ತವೆ ದೊಡ್ಡ ದೊಡ್ಡ ಗಾಡಿಗಳಿಗೆ. ನಮಗೆ ಏನಕ್ಕೆ ಆ ಟ್ಯಾಕ್ಸ್ ಕಟ್ಟೋದು? ನಮಗೆ ಒಳ್ಳೆ ರಸ್ತೆ ಕೊಡಬೇಕು, ಪಾರ್ಕಿಂಗ್ ಕೊಡಬೇಕು ಸರ್ಕಾರ ಅಂತ. ಅದು ಕೊಟ್ಟಾದ್ಮೇಲೂ ನಾವು ಯಾಕೆ ಟೋಲ್ ಕಟ್ಟಬೇಕು? ಅಲ್ಲೊಂದು ಯಾಕೆ ಸುಂಕ ವಸೂಲಾತಿ ಕೇಂದ್ರ ಬೇಕು? ನಾವು ಹೇಳ್ದಂಗೆ 2 ಇಲಾಖೆ ಫೈನ್ ಹಾಕುತ್ತೆ, ನಾವು ಯಾಕೆ 2 ಕಡೆಗೆ ಟ್ಯಾಕ್ಸ್ ಕಟ್ಟಿ ರಸ್ತೆಯಲ್ಲಿ ಓಡಾಡಬೇಕು? ಇದನ್ನು ನಾವೇನಾದ್ರು ಪ್ರಶ್ನೆ ಮಾಡಿದರೆ ಅವನು ಯಾರೋ ಕನ್ನಡ ಪರ ಸಂಘಟನೆಯವನು ಶಾಲೆ ಹಾಕ್ಕೊಂಡವನೇ ನನ್ನ ಮಗ 30 ರೂಪಾಯಿ ಕಟ್ಟೋ ಯೋಗ್ಯತೆ ಇಲ್ಲ, ಟೋಲಲ್ಲಿ ಗಲಾಟೆ ಮಾಡ್ತಾನೆ ಅಂತಾರೆ. ಪ್ರಶ್ನೆ ಮಾಡೋಕ್ಕಲ್ಲ ರೀ, ದರಿದ್ರ ನನ್ನ ಮಕ್ಕಳು ಪ್ರಶ್ನೆ ಮಾಡಲ್ಲ, ಅದನ್ನು ನಮಗೆ ಬೇಜಾರಾಗುತ್ತೆ. ಇವರು ನಾವೊಂದು ಹೋಟ್ಲಿಗೆ ಹೋಗ್ತಾವ್ರಿ, ಹೋಟ್ಲಿಗೆ ಹೋದ್ರೆ ಒಂದು ಮಸಾಲೆ ದೋಸೆ ತಗೊಂತೆ, ಮಸಾಲೆ ದೋಸೆಗೆ ನಾನು ದುಡ್ಡು ಕೊಡ್ಬೋದು, ನೀನು ಇಡ್ಲಿಗೂ ಪೇ ಮಾಡಪ್ಪ ಅಂದ್ರೆ ಎಲ್ಲಿ ಕೊಡೋದು? ಈ ಮೈಸೂರು ರಸ್ತೆ ಅವಸ್ಥೆ ಹಂಗೆ ಆಗಿದೆ. ಮೈಸೂರು ರಸ್ತೆಯಲ್ಲಿ ನಿಮಗೆ ಚನ್ನಪಟ್ಟಣ ಹೋಗಬೇಕು ಅಂದ್ರೂ 300-400 ರೂಪಾಯಿ ಕಟ್ಟಬೇಕು, ನೀವು ಮೈಸೂರು ಹೋಗ್ಬೇಕು ಅಂದ್ರೂ ಕಟ್ಟಬೇಕು, ಮಂಡ್ಯಕ್ಕೆ ಹೋಗ್ಬೇಕು ಅಂದ್ರೆ ಕಟ್ಟಬೇಕು. ನಾವು ಜನಗಳಿಗೆ ಏನು ಕುರಿಗಳು, ಜನಗಳು ಹೋಗ್ತಾರೆ, ಟೋಲ್ ಆಯ್ತು ಹೋಗ್ತವೆ, ಜನಕ್ಕೇನ್ರಿ ಎಚ್ಚೆತ್ಕೊಂತ ಇಲ್ಲ, ಜನಕ್ಕೆ ಆ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. 2 ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅಂತ ನಾವು ಕೇಳ್ತಾ ಇರೋದು. ಈಗ ಒಂದಲ್ಲ ಸರ್, ಕಳ್ಳರನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ತಿದ್ದೀವಿ ಮುಂಚೆ. ನಾವು ಜೈಲಿಗೆ ಹಾಕೋದಕ್ಕೆ ನಾವು ಮನ ಪರಿವರ್ತನೆ ಆಗಲಿ, ಸರಿಯಾಗಿ ಹೊರಗಡೆ ಬರಲಿ ಅಂತ. ಇವತ್ತು ಜೈಲು ಪರಿಸ್ಥಿತಿ ಏನಾಗಿದೆ? ಜೈಲಲ್ಲಿ ನಿಮಗೆ ಡ್ರಗ್ಸ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಲೇಡೀಸ್ ಸಿಗ್ತಾರಲ್ಲ ಗೊತ್ತಿಲ್ಲ, ಡ್ಯಾನ್ಸ್ ಆಡ್ತಾರೆ, ನಿಮಗೆಲ್ಲ ಪ್ರತಿಯೊಂದು ಸಿಗ್ತವೆ. ಈಗ ಅಂಥದ್ರಲ್ಲಿ ಪರಿವರ್ತನೆ ನೀವು ಎಲ್ಲಿಂದ ತರ್ತೀರಾ? ಅಲ್ಲೂ ಅಧಿಕಾರಿಗಳಿದ್ದಾರೆ. ಮೊನ್ನೆ ನೋಡ್ರಿ, ನಮ್ಗೆ ನಾಚಿಕೆ ಆಗಬೇಕು, ಜೈಲರ್ನ ಹೊಡೆದಿದ್ದಾರೆ ಹಿಡ್ಕೊಂಡು, ಇದ್ರ ಕಾರವಾರ ಜೈಲಲ್ಲಿ ಜೈಲರ್ನ ಹೊಡೆದವ್ರು ಹಿಡ್ಕೊಂಡು. ಇವತ್ತು ಎಲ್ಲಿವರೆಗೆ ಬಂದಿದೆ ಪೊಲೀಸ್ ಇಲಾಖೆ ಅಂದರೆ ಇದೆಲ್ಲ ಇವೆಲ್ಲ ಆಗದ ಕಾರಣ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಭಯ ಯಾಕಿಲ್ಲ ಅಂದರೆ ಆ ಪೊಲೀಸ್ ಇಲಾಖೆ ಎಲ್ಲ ಕೆಲ ಭ್ರಷ್ಟಾಚಾರ ಅಧಿಕಾರಿಗಳಿಂದ ದುಡ್ಡು ಕೊಟ್ಟರೆ ಏನಾರು ಆಗುತ್ತೆ. ನಾನು ಪೊಲೀಸವ್ರು ನೋಡಿದ್ರು ಇವತ್ತು ದುಡ್ಡು ಕೊಟ್ಟು ಹೊರಗಡೆ ಬರ್ತಾನೆ ಅನ್ನೋ ಮನೋಭಾವ ರೌಡಿಗಳಿಗೆ ಇವತ್ತಾಗಿದೆ. ಇದನ್ನು ಚೇಂಜ್ ಮಾಡಬೇಕು ಅಂದರೆ ಇನ್ನಾದರೂ ನಿಷ್ಠೆಯಿಂದ ಕೆಲಸ ಮಾಡಿ. ಆಮೇಲೆ ಪೊಲೀಸ್ ಇಲಾಖೆ ಪಾಪ ಅವ್ರದ್ದು ತಪ್ಪಲ್ಲ ರೀ, ಇವರು 1 ಕೋಟಿ 2 ಕೋಟಿ 50 ಲಕ್ಷ 20 ಲಕ್ಷ ಒಂದೊಂದು ಪೋಸ್ಟಿಂಗು ಸ್ಟೇಷನಿಗೆ ಹೋಗ್ಬೇಕು ಅಂದರೆ ಆ ರೀತಿ ಇದ್ದಾಗ ಇನ್ನೆಲ್ಲಿಂದ ಅವ್ರ ಪಾಪ ಅವ್ರ ಸಂಬಳದಲ್ಲಿ ಎಲ್ಲಿಂದ ತರ್ತಾರೆ ದುಡ್ಡು? ಅವರು ಕೂಡ ಭ್ರಷ್ಟಾಚಾರ ಮಾಡಲೇಬೇಕಲ್ವಾ? ಪೋಸ್ಟಿಂಗ್ ಎಲ್ಲಿ ಕೊಡ್ತಾರೆ? RTO ಅಧಿಕಾರಿಗಳು ಹೊರ್ತಲ್ಲ, ಅವರು ಕೂಡ ಒಂದು ಒಳ್ಳೆ ಜಾಗದಲ್ಲಿ ಪೋಸ್ಟಿಂಗ್ ಆಗಬೇಕು ಅಂದರೆ ಮಾಮೂಲಿ ಕೊಡಲೇಬೇಕು. ನೋಡಿ ಇವರೇ ರಾಜಣ್ಣ ಪಾಪ ಅವ್ರದ್ದು ಪಿಂಚಣಿ ತಗೊಳಕ್ಕೆ ಅವ್ರು 2 ಲಕ್ಷ ರೂಪಾಯಿ ಖರ್ಚು ಮಾಡೋರಿ. ಇವತ್ತಿಂಥ ವ್ಯವಸ್ಥೆಯಲ್ಲಿ ನಾವಿದ್ದಾವೆ. ಒಬ್ಬ ಗೌರವಿತವಾಗಿ ಕೆಲಸ ಮಾಡಿದಂಥ ಅಧಿಕಾರಿ ಆ ಪಿಂಚಣಿ ತಗೊಳಕ್ಕೆ ಇವತ್ತು ದುಡ್ಡು ಕೊಟ್ಬಿಟ್ಟು ಹೊರಗಡೆ ಬಂದು ಪಾಪ ಅಲಿಬೇಕು ಕೋರ್ಟನ್ನ ಅಂದರೆ ಆ ಮನಸ್ಥಿತಿ ಏನಾಗುತ್ತೆ? ಒಬ್ಬ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಬರುತ್ತೆ, ನೋಡಪ್ಪ ನಾನು ಮುಂದೆ ರಿಟೈರ್ಡ್ ಆದಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನಾನು ಸ್ವಲ್ಪ ಆಸ್ತಿ ಮಾಡಿಟ್ಕೊಳ್ಳೋಣ, ನಾನು ಸ್ವಲ್ಪ ಬಾಡಿಗೆ ಬರೋ ಥರ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ದುಡ್ಡು ಮಾಡ್ತಾರೆ ಇವತ್ತು. ಇದೆಲ್ಲ ಕಾರಣ ಸರ್ಕಾರ. ಈ ದೇಶದಲ್ಲಿ ರಾಜಕೀಯ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಭ್ರಷ್ಟಾಚಾರ ನಡೀತಾನೆ ಇರುತ್ತೆ. ಅದನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಿಗಳು ರಾಜಕಾರಣಿಗಳ ಮನೆ ಇವತ್ತು ಎಲ್ಲ ಹಾಳಾಗಿ ಹೋಗ್ತಾ ಇದೆ ಇವತ್ತು. ನೇಪಾಳ ಗಿಪ್ಪಾಳ ಪಾಕಿಸ್ತಾನ ಎಲ್ಲ ಆಗಿಲ್ಲ, ಹಂಗೆ ಆಗುತ್ತೆ ಅಷ್ಟೇ ಹಿಂಗೆ ಇದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.